ಹಾರ್ಡ್ ವರ್ಕ್ ಮಾಡ್ತಿದ್ರಾ ಅನಿಸ್ತು. ನೋಡ್ರಿ ಆಮೇಲೆ ಇನ್ನು ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇದ್ರ ಅದೇ ಗರ್ಲ್ಸ್ ಅದ ನೋಡ್ರಿ, ಒಂದ್ ಹುಡುಗಿಯನ್ನ ಕೇಳಿದ್ರೆ ಎಷ್ಟು ಪಾಸಿಟಿವ್ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಏನೇನಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ತೋರಿಸ್ತೀರಾ, ಲೈಕ್ ವ್ಯಕ್ತಿನಾಗಿರ್ಬೋದು ಏನಾದ್ರು. ಇನ್ನು ಬ್ಯೂಟಿಫುಲ್ ಹಾ, ಆಗಿ ತೋರಿಸ್ತಾ ಎಷ್ಟ್ ಚೆನ್ನಾಗಿ ಇದ್ದೀರಾ. ಹೇಳಿದ್ರು. ನೀವು ಅಂದ್ರೆ ನೀವೇ ಸಪೋರ್ಟ್ ಮಾಡಿರೋದು ಭಯಂಗಿಲ್ಲ ಅಲ್ವಾ? ಸಾರಿ ಅಂದ್ರೆ ನೀವೇ ಸಪೋರ್ಟ್ ಮಾಡಿರೋದು ಭಯಂಗಿಲ್ಲ ಅಲ್ವಾ? ಸಾರಿ ನಾನು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಜನ ಶಾಕ್ ಆಗಿಬಿಡ್ತಾರೆ. ಯಾಕೆ? ಇದೇನು ಬರೀ ಫುಡ್ ಬಗ್ಗೆ ಮಾತಾಡ್ತಾನಲ್ಲ ಹುಡುಗಿನ ಪಕ್ಕದಲ್ಲಿ ಇಟ್ಕೊಂಡು. ಅದೆಲ್ಲ ಸಾಧು ಪ್ರಾಣಿಗಳು, ನಾವೆಲ್ಲ ವೈಲ್ಡ್ ಅನಿಮಲ್ಸ್. ಸ್ಟಾರ್ಟರ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಿನ್ನೋದು ಅಂತ. ಸೊ ನಿಮ್ಗೆ ಸೂಪ್ ಇಷ್ಟನಾ? ಯಾವಾಗ ಕುಡಿತೀರಾ? ಊಟಕ್ಕೆ ಮುಂಚೆ. ಇಷ್ಟು ಶುದ್ಧ ಲೆಗ್ ಪೀಸ್ ಹಾಕಿದಾಗ ಒಳಗಡೆ ನೆಟ್ಟಿಗೆ ಬೇಯಿಸಿರಲ್ಲ KFC ಅವರು. KFC ಅವ್ರ ಕೇಸ್ ಹಾಕ್ಬೇಡ್ರಿ. ನಿಮ್ಗಿನ್ನ ಅಡ್ಗೆ ಎಲ್ಲ ಬರುತ್ತೆ ಅನ್ಸಿದ್ರೆ ಇದ್ರಲ್ಲಿ ಏಲಕ್ಕಿ ಹಾಕಿದ್ದಾರೆ. ಚೆನ್ನಾಗಿದೆ ತಿಂತ ಮಾತಾಡೋಣ ಅಂತ. ಒಳ್ಳೇದಾಗ್ಲಿ. ಸ್ವಲ್ಪ ಎಲ್ಲ ಜನ ಎಲ್ಲ ಬೈಕೊಂತಿದಾರೆ ನನ್ಗೆ, ಪಾಪ ಬಂದಿದ್ಯೇನೋ ಊಟ ಕೊಟ್ಬಿಟ್ಟು ಒಳ್ಳೇದ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅದೇನದು ನ್ಯೂಸ್ ಚಾನಲ್ಗಳಲ್ಲಿ ಟಾಕ್ ಶೋಗಳಲ್ಲಿ ಹೇಳ್ತಾರಲ್ಲ ಪ್ರೀತಿ ಅಂತ, ಆತರ ಹೇಳ್ಬೇಕಾ? ಆಕ್ಚುಲಿ ಹೇಳ್ಬೋದು ಅನ್ಸುತ್ತೆ. ಏನಕ್ಕಂದ್ರೆ ಒಂದು ಲಾಸ್ಟ್ 1 year ಇಂದ ಮಾಡಿರೋ ಸ್ಟ್ರೀಟ್ ಫೋಟೋಗ್ರಫಿ ಆಗಿರ್ಬೋದು, ಏನಾದ್ರೂ ಮಾಡ್ಲಿ, ಲೈಕ್ ಆಲ್ಮೋಸ್ಟ್ 130K ಅಂದ್ರೆ ಹತ್ತತ್ರ 1,30,30,000 ಜನ ಸಪೋರ್ಟ್ ಮಾಡಿದ್ದೀರಾ. ಎಲ್ಲೂ ಯಾರಿಗೂ ಅಫಿಷಿಯಲ್ ಆಗಿ ಥ್ಯಾಂಕ್ಸ್ ಹೇಳಿಲ್ಲ, ಸೊ ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಲೈಕ್ ಸ್ಟ್ರೀಟ್ಸ್ಗಳಲ್ಲಿ ರೋಡಲ್ಲಿ ಫೋಟೋ ತೆಗೆದ್ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾನೆ ಅದ್ ಅನ್ಕೊಂಬೇಡಿ. ಲೈಕ್ ಎಲ್ಲೋ ಮೋಸ್ಟ್ಲಿ ಸ್ಟ್ರೀಟ್ ತೆಗಿಯೋವಾಗ ಯಾವ್ದೋ ಒಂದು ಹುಡುಗಿ ಹಂಗೆ ಇಂಪ್ರೆಸ್ ಮಾಡ್ಬಿಟ್ಟು ಊಟ ಕರ್ಕೊಂಡ್ ಬಂದಿದ್ದಾನೆ, ಡೇಟ್ ಡಿನ್ನರ್ ಅಂತೆಲ್ಲ ಅನ್ಕೊಂಬೇಡಿ. ಲೈಕ್ ಇನ್ನೊಂದು ವಿಷಯ ಹೇಳ್ಬೇಕು ಏನಂದ್ರೆ, ಯೂಶಲ್ ಆಗಿ ಪ್ರತಿಯೊಬ್ಬರಿಗೂ ಒಂದೊಂದರ ಕಾಂಪ್ಲಿಮೆಂಟ್ಸ್ ಬರ್ತಿರುತ್ತೆ. ಬಟ್ ನನಗ್ ಬಂದಿದ್ದು ಮೋಸ್ಟ್ ಆಫ್ ದ ಕಾಂಪ್ಲಿಮೆಂಟ್ ಫೋಟೋ. ಓಕೆ ಅಂದ್ರೆ ಫೋಟೋಗ್ರಾಫರ್ ಅಂದ್ರೆ ಫೋಟೋ ಚೆನ್ನಾಗಿ ತೆಗಿಲೇಬೇಕು, ಅದು ಬೇಸಿಕ್ ಕ್ವಾಲಿಟಿ. ಅದನ್ನ ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಹೇಳಿದ್ರು. ಸೊ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಕೊಡೋಣ. ಅಂಡ್ ಪಾಪ ತುಂಬಾ ಜನ ಲೈಕ್ ನಿಮ್ಗೆ ಇಷ್ಟ ಆಗಿರೋರ್ನ ಒಂದೇ ನಿಮಿಷದಲ್ಲಿ ಸಾಲಿಲ್ಲ ಅನ್ಕೊಂಡಿದ್ದಾರೆ. ಸೊ ಒನ್ ಅವರ್ ಕರ್ಕೊಂಡ್ಬಂದು ಅವ್ರನ್ನ ನಿಲ್ಲಿಸ್ತೀರಾ, ಆರಾಮಾಗಿ ಕುಣಿಸಿ, ಹೆಂಗೂ ಕೂತಿದಾರಲ್ಲ ಅಂತ ಚೆನ್ನಾಗಿರೋ ಊಟನೂ ಹಾಕಿ, ಸೊ ಕಾನ್ವರ್ಸೇಷನ್ ಸೇಮ್ ಅಲ್ಲೇನ್ ಮಾಡ್ತೀವೋ ಅದೇ ತರನೇ, ಬಟ್ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಮಾತು ಆಗಿರ್ಬೋದು, ಫನ್ನಿನೂ ಇರ್ಬೋದು, ಎಂಟರ್ಟೈನ್ಮೆಂಟು ಇರ್ಬೋದು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಜಸ್ಟ್ ನಾನು ಮಾತಾಡ್ಸಿರೋ ಹುಡುಗಿ ಅಂತಲ್ಲ, ನಾನು ಈಗ ಆಲ್ರೆಡಿ ತೆಗ್ದಿರೋದ್ರಲ್ಲಿ ನಿಮ್ಗೆ ಇಷ್ಟ ಆಗಿರೋರ್ನ ನೀವು ಎಷ್ಟಾಗಿ ಚೂಸ್ ಮಾಡ್ಬೋದು. ಪೋಲ್ ಎಲ್ಲ ಹಾಕ್ತೀನಿ, ವೋಟ್ ಮಾಡೋರಂತೆ, ನೋಡೋಣ ಯಾರಿಗೆ ಜಾಸ್ತಿ ಬರುತ್ತೆ ಅಂತ. ಅದನ್ನ ಬಿಟ್ಟು ಇನ್ಫ್ಲೂಯೆನ್ಸರ್ಸು, ಸೆಲೆಬ್ರಿಟೀಸು ನೋಡೋಣ, ಮುಂದೆ ಮೂವಿ ಪ್ರಮೋಷನ್ಸು ಎಲ್ಲ ಮಾಡೋಣ. ಸೊ ಹಾಗೆ, ಸೊ ಇದು ನೀವು ನೋಡ್ತಿರೋ, ನಾನ್ ಮಾಡ್ತಿರೋದಲ್ಲ, ನೀವು ನೋಡ್ತಿರೋ ಫಸ್ಟ್ ಪಾಡ್ಕಾಸ್ಟ್ ಇದು. ನೀವು ಪಾಡ್ಕಾಸ್ಟ್ ಅಂತಾದ್ರೂ ಕರಿಬೋದು, ಇಂಟರ್ವ್ಯೂ ಅಂತಾದ್ರೂ ಕರಿಬೋದು, ಟಾಕ್ ಶೋ ಅಂತಾದ್ರೂ ಕರಿಬೋದು. ಏನಕ್ಕಂದ್ರೆ ನನ್ ಮೂಡ್ ತಕ್ಕಂತೆ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಒಂದು ಟಾಪಿಕ್ ಬಗ್ಗೆ ಆದ್ರೂ ಮಾತಾಡ್ಬೋದು, ಪರ್ಸನಲ್ ಆಗಿ ಒಬ್ಬರ ಬಗ್ಗೆ ತಿಳ್ಕೊಬಹುದು, ಅಥವಾ ಏನು ಇಲ್ದಿರ ಜಸ್ಟ್ ಎಂಟರ್ಟೈನ್ಮೆಂಟ್ ತರನ ಮಾಡ್ಬೋದು. ಇದನ್ನ ಪಕ್ಕಕ್ಕಿಟ್ರೆ ನಿಮ್ಗೆ ಇನ್ನೇನ್ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಬಿಟ್ರೆ ಅಂತ ಹೇಳಕ್ ಬಂದ್ರೆ,
ನಾನು ಇವತ್ತಿಂದ ಲೈಕ್ ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈಕ್ ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಲೈಕ್ ಫುಡ್ನ ಟೇಸ್ಟ್ ಮಾಡ್ತಾ ನೀವು ಆಂಬಿಯನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಯಾವ್ದಾದ್ರು ಜಾಗ ಆಗಿರ್ಬೋದು ನಿಮ್ಗೆ ಲೈಕ್ ಒಂದೇ ಜಾಗದಲ್ಲಿ ಕುತ್ಕೊಂಡ್ರೆ ಮತ್ತೆ ಬೇರೆ ಬೇರೆ ಜಾಗ ತೋರಿಸ್ತೀನಿ. ಯಾಕಂದ್ರೆ ಒಂದೇ ಜಾಗ ತೋರಿಸಿದ್ರೆ ನಿಮ್ಗೆ ಅದು ಒಂದು ಬೋರ್ ಆಗ್ಬೋದು, ಎರಡನೇದು ದೂರ ಇರ್ಬೋದು. ಸೊ ನಿಮ್ಮ ಹತ್ರ ಅಕ್ಕಪಕ್ಕ ಇರೋ ಎಲ್ಲಾನು ಪ್ಲೇಸ್ನ ಕೂಡ ಫಸ್ಟ್ ಬ್ಯಾಂಗ್ಳೂರ್ ಅನ್ಕೊಂಡಿದೀವಿ, ನೋಡುವ. ಸೊ ಬ್ಯಾಂಗ್ಳೂರಲ್ಲೆಲ್ಲ ಮಾಡೋಣ. ಸೊ ಈಗ ಎಲ್ಲ ಹೇಳ್ದೆ, ಇನ್ನೊಂದು ಹೇಳಿಲ್ಲ. ಲೈಕ್ ಇದ್ರ ನೇಮ್ ಏನು ಅಂತ ಆಕ್ಚುಲಿ ಯುನಿಕ್ ಆಗಿ ಇಡ್ತೀನಿ ಅಲ್ವಾ, ಪೃಥ್ವಿರಾಜ್ ಅಂದ್ರೆ ಲೈಕ್ ಪೇಜ್ ಕೂಡ ಎಲ್ಲರೂ ಫೋಟೋಪೀಡಿಯಾ ಸಮಥಿಂಗ್ ಏನೋ ಒಂದು ಇಡ್ತಾರೆ. ನಾನು ಲೈಕ್ ಲೆಟ್ ಮಿ ಕ್ಲಿಕ್ ದಿಸ್ ಚಿಕ್ ಅಂತ ಇಟ್ಟಿದ್ದೀನಿ ಅಂತ ಒಬ್ಬೊಬ್ರು ಓದ್ಕೊಂಡವ್ರು ಇರ್ತಾರೆ, ಬಟ್ ಒಬ್ಬೊಬ್ರು ತುಂಬಾ ಚೆನ್ನಾಗಿದೆ ಅಂತಾನು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಯುನಿಕ್ ಆಗಿ ಇಟ್ಟಿಲ್ಲ ಆಕ್ಚುಲಿ. ದ ಪೃಥ್ವಿರಾಜ್ ಶೋ ಅಂತ ನನ್ನ ಹೆಸರನ್ನೇ ಇಟ್ಕೊಂಡಿದ್ದೀನಿ. ಲೈಕ್ ಇದುವರೆಗೂ ನನ್ನ ಹೆಸರು ಗೊತ್ತಿಲ್ಲದೆ ಇರೋ ನನ್ನ ಹೆಸರು ಹೇಳ್ತಿದ್ದೀನಿ, ಪೃಥ್ವಿರಾಜ್ ಅಂತ. ನನ್ನ ಶೋ ಬಂದು ಪೃಥ್ವಿರಾಜ್ ಶೋ. ಸೊ ಈಗ ಗೆಸ್ಟ್ಗಳನ್ನ ಕರಿತೀವಿ ಅಂಡ್ ನಾವು ತಿಂತ ಒಳ್ಳೆ ಫುಡ್. ಆಕ್ಚುಲಿ ಈಗ ನಾವು ತಿಂತೀವಲ್ಲ ಒಳ್ಳೆ ಫುಡ್ಡೇ ತಿಂತೀವಿ. ಬೆಸ್ಟ್ ಫುಡ್ನ ಆಲ್ರೆಡಿ ಕೊಟ್ಟಿರ್ತಾರೆ, ಅದನ್ನ ಟೇಸ್ಟ್ ಮಾಡಿ ನಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ತೀವಿ. ಅದನ್ನ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ ನೋಡಿ. ನಮ್ಮ ಹೆಸರು ವಿಡಿಯೋ ತೋರಿಸಿ ಡಿಸ್ಕೌಂಟ್ ಕೊಟ್ಟರು ಕೊಡ್ಬೋದು. ಸೊ ವೆಲ್ಕಮ್ ಟು ದ ಪೃಥ್ವಿರಾಜ್ ಶೋ. ಇಲ್ಲಿ ಖಾಲಿ ಇದೆ, ಇನ್ನೊಂದು ಹಿಂಗ ಅನ್ನೋಷ್ಟಲ್ಲಿ ಫುಡ್ ಎಲ್ಲ ಬಂದ್ಬಿಡುತ್ತೆ. ಓಕೆನಾ? ಯಾಕಂದ್ರೆ ಅದನ್ನ ಎಡಿಟ್ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಓಕೆ, ಗೆಸ್ಟ್ಗಳ ಬಗ್ಗೆ ಹೇಳ್ಬೇಕು. ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋ ಗೆಸ್ಟ್ಗಳು ಕೂಡ ಇದ್ದಾರೆ, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡದಿರೋ ಗೆಸ್ಟ್ಗಳು ಕೂಡ ಇದ್ದಾರೆ. ಸೊ ಈಗ ಬರ್ತಿರೋ ಫಸ್ಟ್ ಗೆಸ್ಟ್ ಬಂದು, ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಇದು ನೀವು ನೋಡ್ತಿರೋ ಫಸ್ಟ್ ಶೋ ಅಂತ. ನಿಮ್ಗೆ ಸ್ವಲ್ಪ ಸರ್ಪ್ರೈಸ್ಗಳಿದಾವೆ. ಸೊ ಈಗ ಬಂದು ನಾವು ಮಾಡ್ತಿರೋ ಫಸ್ಟ್ ಗೆಸ್ಟ್ ಬಂದು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಈಗ ಅವ್ರನ್ನ ವೆಲ್ಕಮ್ ಮಾಡ್ಬಿಟ್ಟು ಏನಾದ್ರು ಹಾಸ್ಪಿಟಾಲಿಟಿ ಮಾಡೋಣ. ನೀನ್ ಪಟಾಯಿಸ್ಕೊಂಡ್ಬಿಟ್ಟು ಹಾಸ್ಪಿಟಾಲಿಟಿ ಅಂತೆಲ್ಲ ಬಿಲ್ಡಪ್ ಕೊಡ್ಬೇಡ ಅಂತ ಯಾರು ಕಮೆಂಟ್ ಹಾಕ್ಬೇಡಿ. ಫಸ್ಟ್ ವಿಡಿಯೋ ಎಲ್ಲ ಪಾಸಿಟಿವ್ ವೈಬ್ಸ್ ಇರಲಿ. ಓಕೆನಾ? ಥ್ಯಾಂಕ್ ಯು. ಇನ್ನೊಂದ್ಸಲಿ ಲಾಸ್ಟಲ್ಲಿ ಹೇಳ್ತೀನಿ. ಈ ಥ್ಯಾಂಕ್ ಯು ಬಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್, ಸಪೋರ್ಟು, ಎಕ್ಸೆಟ್ರಾ. ಅಂಡ್ ಫ್ಯೂಚರ್ ಅಲ್ಲಿ ನೋಡುವ, ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ನು ಏನಾದ್ರು ಒಂದು ಟಾಸ್ಕ್ ತರ ಅಥವಾ ಏನೋ ಗೇಮ್ ತರ ಮಾಡಿ ಅದ್ರಲ್ಲಿ ಪಿಕ್ ಮಾಡ್ಕೊಂಡು ಅವ್ರನ್ನೂ ಕರ್ಕೊಂಡ್ಬಂದು ಮಾಡುವ. ಓಕೆನಾ? ಐಡಿಯಾ ಚೆನ್ನಾಗಿದೆ. ಊಟ ಹಾಕ್ತೀನಿ ಫ್ರೀಯಾಗಿ ಅನ್ನೋದಕ್ಕಿಂತ ಅದು ಪ್ರೀತಿ, ಏನದು ಅಭಿಮಾನ ಎಲ್ಲ ನಾವು ವಾಪಸ್ ತೋರಿಸ್ತೀವಿ. ಓಕೆ, ಹಾಯ್ ಹಾಯ್. ವರ್ಷ. ಅಲ್ಲಿ ನೋಡ್ಕೊಂಡೆ ಮಾತಾಡಿ. ಯಾವಾಗ ಒಂದ್ ನಿಮಿಷ. ಏನಾಯ್ತು? ತಿನ್ನು ಆಯ್ತು. ಹಾಯ್ ವರ್ಷ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೆನಪಿದ್ರೆ ಇವರು? ನೆನಪಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಸೊ ಅಂದ್ರೆ ನೀವೇ ಆಕ್ಚುಲಿ ಫಸ್ಟ್ ಎಷ್ಟು ಟೆಲಿಕಾಸ್ಟ್ ಮಾಡ್ತಿರೋದ್ರಲ್ಲಿ ನಮ್ಮ ವಿಡಿಯೋನೇ ಫಸ್ಟ್ ಅಪ್ಲೋಡ್ ಆಗುತ್ತೆ. ಓ ಸೂಪರ್. ಹೌದಾ? ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಥ್ಯಾಂಕ್ ಯು ನೆಕ್ಸ್ಟ್ ಸೋ ಮಚ್. ಏನಿಲ್ಲ, ನಾವು ಗೆಸ್ಟ್ಗಳಿಗೆ ಒಳ್ಳೆ ಫುಡ್ ಕೊಡೋಣ ಅಂತ. ಸೊ ನೀವು ಒಂದೊಂದೇ ಇದು ಮಾಡ್ಕೊಂಡು ಹೇಳ್ಬೋದು. ಸೂಪಿಂದ ಸ್ಟಾರ್ಟ್ ಮಾಡೋಣವಾ? ಓಕೆ, ಸ್ಪೂನ್ಸ್ ಇದೆ. ಲೈಕ್ ಮೇನ್ ಥಿಂಗ್ ಬಂದು ಫಸ್ಟ್ ಆಫ್ ಆಲ್ ನೇಮ್ ಎಲ್ಲ ಇದೆಯಲ್ವಾ, ನಾನು ಪೃಥ್ವಿರಾಜ್ ಶೋ. ಸೊ ನಮ್ಗೆ ಇಷ್ಟ ಬಂದಿದ್ದು ಮಾಡ್ಬೋದು, ಬಟ್ ಎಲ್ಲದಕ್ಕೂ ಒಂದು ಎಥಿಕ್ಸ್ ಪಾಲಿಸೀಸ್ ಅಂತ ಇರುತ್ತಲ್ವಾ. ಸೊ ಇದು ಟೇಸ್ಟ್ ಮಾಡೋಣವಾ? ಟೇಸ್ಟ್ ಮಾಡಿ ತಿಂತಾ ಮಾತಾಡೋಣ ಅಂತ. ಒಳ್ಳೇದಾಗ್ಲಿ. ಸ್ವಲ್ಪ ಎಲ್ಲ ಜನ ಎಲ್ಲ ಬೈಕೊಂತಿದಾರೆ ನನ್ಗೆ, ಪಾಪ ಬಂದಿದ್ಯೇನೋ ಊಟ ಕೊಟ್ಬಿಟ್ಟು ಒಳ್ಳೇದ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ತಗೊಳ್ಳಿ, ಫಸ್ಟ್ ನೀವು ಟೇಸ್ಟ್ ಮಾಡಿ ಹೇಳಿ. ಅಂಡ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇದ್ರಲ್ಲಿ ಅಂತೆಲ್ಲ ಹೇಳಿ. ನಿಮ್ಗಿನ್ನ ಅಡ್ಗೆ ಎಲ್ಲ ಬರುತ್ತೆ ಅನ್ಸಿದ್ರೆ ಇದ್ರಲ್ಲಿ ಏಲಕ್ಕಿ ಹಾಕಿದ್ದಾರೆ, ಚೆನ್ನಾಗಿದೆ. ಓಕೆ, ಇದು ಆಕ್ಚುಲಿ 2 ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಅನ್ಸುತ್ತೆ. ನೀವು ಆ ಸೈಡ್ ತಿನ್ರಿ, ಈ ಸೈಡ್ ತಿಂತೀನಿ. ಓಕೆ. ಇದು ಬಂದು ವೆಜ್ ಸೂಪ್ ಅನ್ಸುತ್ತೆ. ಸೊ ಅದೇ ವೆಜ್ ಸೂಪ್ ಅನ್ಸುತ್ತೆ. ಎರಡು ಚೆನ್ನಾಗಿದೆ ಅಲ್ವಾ? ಹೌದು, ಆಕ್ಚುಲಿ ಟೇಸ್ಟ್ ಸ್ವಲ್ಪ ಸೇಮ್ ಇದೆ. ಅದೇ ಕಲರ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ನಿಮ್ಗೆ ಸೂಪ್ ಇಷ್ಟನಾ? ಯಾವಾಗ ಕುಡಿತೀರಾ? ಊಟಕ್ಕೆ ಮುಂಚೆ. ಯಾಕೆ? ಏನಿಲ್ಲ, ಊಟಕ್ಕೆ ಮುಂಚೆ ತಿಂತಾರೆ, ನಮಗೂ ಗೊತ್ತು, ಕುಡಿತಾರೆ ನಮ್ಗೂ ಗೊತ್ತು. ಸೈಕ್ ನಾನು ಯೂಸ್ ಎಲ್ಲ ಕೇಳಿದೆ. ಸಪ್ರೇಟ್ ಆಗಿ ಸೂಪ್ ಏನಾದ್ರು ಮಾಡ್ಕೊಂಡು ಮಾಡ್ಕೊಂಡು ಕುಡಿತಾ ಇರ್ತೀನಿ. ನೀವು ಯೂಸ್ ಮಾಡಲ್ವಾ? ನಾನು ಊಟನೇ ಜಾಸ್ತಿ ಮಾಡ್ತೀನಿ, ಬಟ್ ಎರಡು ಸೇಮ್ ಇದ್ರು ಇದು ವೈಟ್ ಸ್ವಲ್ಪ ಚೆನ್ನಾಗಿ ಅನಿಸ್ತು ನಮ್ಗೆ. ಹೌದಾ?
ಹಾಗಾದ್ರೆ ನಾನು ಟೇಸ್ಟ್ ಮಾಡ್ತೀನಿ. ನೀವು ಯಾವಾಗ ಟೇಸ್ಟ್ ಮಾಡಿಲ್ವಾ? ಹ್ಮ್. ಕಂಪ್ಯಾರಿಟಿವ್ಲಿ ಸ್ಪೈಸ್ ಅಂಡ್ ಮಸಾಲ ಜಾಸ್ತಿ ಇದೆ, ಹಾ ಖಾರ ಆಯ್ತು. ಹೌದು. ಸೊ ಮ್ಯಾನೇಜ್ ಮಾಡೋದು ತಿಂದು ಸೂಪ್ ಆಮೇಲೆ ಕುಡಿಯೋಣ. ಹ್ಮ್. ಅಮ್ಮ ವಾಟರ್ ಬಾಟ್ಲ್ ಕೇಳಬೇಕಿತ್ತು ಅನ್ಸುತ್ತೆ, ಮರ್ತೋಗಿದ್ದಾರೆ. ತಣ್ಣಗಾಯ್ತು. ಚೆನ್ನಾಗಿದೆ ಅಲ್ವಾ? ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲ, ಟೇಸ್ಟ್ನು ಚೆನ್ನಾಗಿದೆ. Taste ಚೆನ್ನಾಗಿದೆ, ಇಲ್ಲಿ but ತುಳಸಿ ಫ್ಲೇವರ್ ಹಾಕಿದ್ದಾರೆ. ತುಳಸಿನ ಪುದೀನನ? ತುಳಸಿ. ಹೌದಾ? ಕಿವಿ ಅನ್ಸುತ್ತದು. ಇದಕ್ ಪುದೀನ ಹಾಕಿದ್ದಾರೆ. ಹ್ಮ್. ಸ್ಟ್ರಾಬೆರಿ ಮೊಜಿಟೋ. ನಿಮ್ಗೆ ಇದು ಬೇಕು ಅಂದ್ರೆ ಕಲರ್ ಆಗಿ ಚೆನ್ನಾಗಿದೆ, ನೇಮ್ ಗೊತ್ತಿಲ್ಲ ಅಂದ್ರೆ ಇದನ್ನ ಸ್ಟ್ರಾಬೆರಿ ಮೊಜಿಟೋ ಅಂತಾರೆ. ಕೈಲೇ ತಿನ್ಬೋದಲ್ವಾ, ನೀಟಾಗಿದೆ. ನೆಕ್ಸ್ಟ್ ಯಾವ ಟೇಸ್ಟ್ ಮಾಡೋಣ? ಅದೇ ಇದು ಸ್ಟಾರ್ಟರ್ಸ್ ಸೆಟ್ ಮಾಡಿ. ಸ್ಟಾರ್ಟರ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಿನ್ನೋದು ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟರ್ಸ್ ನ ಟೇಸ್ಟ್ ಮಾಡೋಣ. ನೀವು ಆಕ್ಚುಲಿ ಬಂದು ಊಟದ ಬಗ್ಗೆ ಮಾತ್ರ ಮಾತಾಡ್ಬೇಕು ಅಂತೇನಿಲ್ಲ, ನೀವು ನಾರ್ಮಲ್ ಆಗಿ ಮಾತಾಡ್ಬೋದು. ಹೌದಾ? ಓಕೆ. ಇದು ಬಂದು ಮಶ್ರೂಮ್ ಸ್ಟಾರ್ಟರ್ಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಪ್ರತಿಯೊಂದು ರೆಸಿಪಿಯಲ್ಲೂ ತುಂಬಾ ಲೈಕ್ ಫ್ಲೇವರ್ಸ್ ಜಾಸ್ತಿ ಇರುತ್ತೆ ಇವ್ರ ಹತ್ರ. ಲೈಕ್ ಪನ್ನೀರಲ್ಲಿ, ಮಶ್ರೂಮ್ ಅಲ್ಲಿ ಪ್ರತಿಯೊಂದರಲ್ಲೂ ವೆರೈಟೀಸ್ ಇದೆ. ಸೊ ಇದು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೀನಿ ನಾನು, ಅದನ್ನ ನೋಡಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ಈಗ ಟೇಸ್ಟ್ ಮಾಡಕ್ ಹೇಳ್ತೀನಿ. ಮಶ್ರೂಮ್ದು ತುಂಬಾ ಚೆನ್ನಾಗಿದೆ ಸ್ಟಾರ್ಟರ್ಸ್. ಆಲ್ಮೋಸ್ಟ್ ಆಲ್ ದ ಟೈಮ್ ನಮ್ಗೆ ಲೈಕ್ ಅವಾಗ ತಾನೇ ಹೊಟ್ಟೆ ಹಸಿತಿರುತ್ತೆ ಅಂತ ತಿಂತೀವಿ ಅಂತಾನೋ ಗೊತ್ತಿಲ್ಲ, ಅಥವಾ ನಿಜವಾಗ್ಲೂ ಇದೇ ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಮೈನ್ ಕೋರ್ಸ್ ಗಿಂತ ಸ್ಟಾರ್ಟರ್ಸ್ ತುಂಬಾ ಟೇಸ್ಟಿ ಅನ್ಸುತ್ತೆ. ನಿಮ್ಗೆ ಯಾವಾಗ ಹತ್ರ ಫೀಲ್ ಆಗಿದೆಯಾ? ಇಲ್ಲ, ನಂಗೆ ಎಲ್ಲ ಚೆನ್ನಾಗಿದೆ ಅನಿಸ್ತು. ಈಗಲ್ಲ ನಾರ್ಮಲ್ ಯೂಶಲ್ ಆಗಿ ಅಂದ್ರೆ ಇವಾಗ ಸ್ಟಾರ್ಟರ್ಸ್ ಕೊಡ್ತಾರೆ, ಮೈನ್ ಕೋರ್ಸ್ ಸ್ವಲ್ಪ ಟೈಮ್ ತಗೊಳುತ್ತಲ್ಲ, ಅಷ್ಟೊಂದು ನಾವು ಸ್ಟಾರ್ಟರ್ಸ್ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ. ಹೌದು. ಅದಕ್ಕೆ ಸ್ಟಾರ್ಟರ್ಸ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಟೇಸ್ಟ್ ಮಾಡಿದ್ರಾ? ನೀವು ಮಾಡಿ. ನೀವು ಮಾಡಿ. ಇದು ಬಂದು ಚೀಸ್ ಟ್ರಯಾಂಗಲ್ಸ್ ಅಂತ ಅಂದ್ರೆ ಒಳಗಡೆ ಏನಾಗಿದೆ ಅಂತ ನಾನು ಟೇಸ್ಟ್ ಮಾಡಿರ್ತೀನಿ. ಅಥವಾ ಹಿಂಗ್ ಮುರಿದ್ ನೋಡ್ಲಾ? ಇಲ್ಲ, ಹಂಗೆ ಗಟ್ಟಿ. ಆಕ್ಚುಲಿ ಒಳಗಡೆ ಏನೂ ಇಲ್ಲ, ಅದಕ್ಕೆ ಚೀಸ್ ಟ್ರಯಾಂಗಲ್ಸ್ ಅಂದ್ರೆ ಒಳಗಡೆ ಚೀಸ್ ಮಾತ್ರ ಇದೆ, ಏನು ಲೈಕ್ ವೆಜಿಟೇಬಲ್ ಏನು ಇಲ್ಲ ಇದ್ರೊಳಗಡೆ. ನೋಡಕ್ ಮಾತ್ರ ಸಮೋಸ ತರ ಇದೆ, ಬಟ್ ತಿನ್ನಕ್ ಬೇರೆ ತರನೇ ಇದೆ, ಹೊಸದಾಗಿ. ಹರ್ಷ, ಮಾತಾಡ್ಬೇಕು ನೀವು. ಹೇಗ ಅನಿಸ್ತು? ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ, ತುಂಬಾ ಜನ ಕಮೆಂಟ್ ಮಾಡಿದ್ರು. ನಿಮ್ಗೂ ಪರ್ಸನಲ್ ಆಗಿ DMs ರಿಕ್ವೆಸ್ಟ್ ಗಳು ಎಲ್ಲ ಬಂದಿರುತ್ತೆ, ಒಂದ್ ಸ್ವಲ್ಪ ಜನ ಫಾಲೋವರ್ಸ್ ಬಂದಿರ್ತಾರೆ. ತುಂಬಾ ಖುಷಿ ಆಯ್ತು. ಅಂಡ್ ಅದಕ್ಕಿಂತ ಮುಂಚೆ ನೀವು ಪ್ರೈವೇಟ್ ಅಕೌಂಟ್ ಇತ್ತು ಅನ್ಸುತ್ತೆ, ನೀವು ಜಾಸ್ತಿ ಏನು ಫೋಟೋಸ್ ವಿಡಿಯೋಸ್ ಏನು ಹಾಕಿಲ್ಲ, ಸಡನ್ ಆಗಿ ಹಾಕ್ತಿದ್ದೀರಾ. ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಾ ಇದೆ. ಸೊ ಇನ್ನು ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡೋಣ ಅನಿಸ್ತಾ ಇದೆ. ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ? ಏನ್ ಇಂಟ್ರೆಸ್ಟ್ ಇದೆ ಅಂದ್ರೆ ಯಾವ್ದ್ರಲ್ಲಿ? ಇದೇ ಫೀಲ್ಡ್ ಅಲ್ಲಿ. ಈಗ ನಾನು ನೋಡಿ ಫೋಟೋಗ್ರಾಫರ್ ಆಗಿ ಮಾಡ್ತಿದ್ದೆ, ಈಗ ಇದೊಂಥರ ಟಾಕ್ ಶೋ ಅಥವಾ ಆಂಕರಿಂಗ್, ಅವ್ರಿಗೆ ಇಷ್ಟ ಅವ್ರಿಗೆ ಏನ್ ಅನ್ಸುತ್ತೋ ಅವ್ರು ಅನ್ಕೋಬಹುದು. ಸೊ ಆತರ ಹೊಸದಾಗಿ ನಿಮ್ಗೆ ಏನ್ ಐಡಿಯಾಸ್ ಇದೆ? ಏನ್ ಮಾಡ್ಬೇಕು ಅಂತ ಐಡಿಯಾಸ್ ಇದೆ? ನನ್ಗೆ ಹೀರೋಯಿನ್ ಆಗ್ಬೇಕು ಅಂತ, ಆಕ್ಟಿಂಗ್ ಮಾಡ್ಬೇಕಂತಿದೆ. ಆಕ್ಚುಲಿ ನಂಗೆ ಸ್ವಲ್ಪ ಮಸಾಲೆ ಇಷ್ಟ ಇರೋದ್ರಿಂದ ನನ್ಗೆ ಇದೇ ಜಾಸ್ತಿ ಇಷ್ಟ ಆಗ್ತಿದೆ. ಅದೆಲ್ಲ ಸಾಧು ಅದರಲ್ಲಿ ಪೆಪ್ಪರ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಹೌದು, ಅದಕ್ಕೇನೆ. ಅದೆಲ್ಲ ಸಾಧು ಪ್ರಾಣಿಗಳಿಗೆ, ನಾವೆಲ್ಲ ವೈಲ್ಡ್ ಅನಿಮಲ್ಸ್. ಅದೆಲ್ಲ ಸಾಧು ಪ್ರಾಣಿಗಳಿಗೆ, ನಾವೆಲ್ಲ ವೈಲ್ಡ್ ಅನಿಮಲ್ಸ್. ಟ್ರೈ ಮಾಡ್ತೀರಾ? ನೋಡಿ, ಇದಕ್ಕೂ ಮೈನಸ್ ಟಿಪ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು.
ಇದು ಬಂದು ಫ್ರೈಡ್ ಚಿಕನ್ನು, ಫ್ರೈಡ್ ಪೊಟ್ಯಾಟೋಸ್, ವೆಜ್ ನಾನ್ ವೆಜ್ ಎಲ್ಲ ಬರುತ್ತೆ. ಸೊ ಟ್ರೈ ಮಾಡಿ. ಇದು ಬಂದು ಫ್ರೈಡ್ ಚಿಕನ್ ಚೆನ್ನಾಗಿದೆ. ಅದು ಚೀಸ್ ಟ್ರಯಾಂಗಲ್ಸ್, ಲೈಕ್ ನಾವು KFC ತಿಂತೀವಲ್ಲ ಆ ಥರ ಇದೆ, ಬಟ್ ಅದರಿಂದ ಚೆನ್ನಾಗಿದೆ. ಏನಕ್ಕಂದ್ರೆ ಇಷ್ಟು ಶುದ್ಧ ಲೆಗ್ ಪೀಸ್ ಹಾಕಿದಾಗ ಒಳಗಡೆ ನೆಟ್ಟಿಗೆ ಬೇಯಿಸಿರಲ್ಲ KFC ಅವರು. KFC ಅವ್ರ ನನ್ನ ಮೇಲೆ ಕೇಸ್ ಹಾಕ್ಬೇಡ್ರಿ, KFC ಅವ್ರ ನನ್ನ ಮೇಲೆ ಕೇಸ್ ಹಾಕ್ಬೇಡ್ರಿ. ಇದು ಚಿಕ್ಕ ಚಿಕ್ಕ ಪೀಸ್ ಆದ್ರಿಂದ ಚೆನ್ನಾಗಿ ಬೇಯಿಸಿದ್ದಾರೆ. ನಾನು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಜನ ಶಾಕ್ ಆಗಿಬಿಡ್ತಾರೆ. ಯಾಕೆ? ಏನು ಬರೀ ಫುಡ್ ಬಗ್ಗೆ ಮಾತಾಡ್ತಾನಲ್ಲ ಹುಡುಗಿನ ಪಕ್ಕದಲ್ಲಿ ಇಟ್ಕೊಂಡು. ಅದು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೈಕ್ ಪೃಥ್ವಿರಾಜ್ ಅಲ್ಲ, ಜನಕ್ಕೆ ಹೇಳ್ತಿದ್ದೀನಿ, ಪೃಥ್ವಿರಾಜು ಚೆನ್ನಾಗಿರೋ ಹುಡುಗಿನ ಪಕ್ಕದಲ್ಲಿ ಇಟ್ಕೊಂಡು ಹುಡುಗಿ ಬಗ್ಗೆ ಮಾತಾಡಿರೋ ಫುಡ್ ಬಗ್ಗೆ ಮಾತಾಡಿದ್ರೆ ಫುಡ್ ಎಷ್ಟು ಚೆನ್ನಾಗಿದೆ ಅಂತ. ಹೆವಿ ಟೇಸ್ಟಿ ಆಗಿದೆ. ನಿಮ್ಗೆ ಬರುತ್ತೆ ಅಡುಗೆ ಮಾಡಕ್ಕೆ? ಬರುತ್ತೆ. ಏನೇನ್ ಮಾಡ್ತೀರಾ? ನಾರ್ಮಲ್ ಬೇಸಿಕ್ ಏನ್ ಬೇಕಾಗಿರುತ್ತೆ ಅದು. ಅಂದ್ರೆ ಅನ್ನ, ಸಾಂಬಾರ್, ಚಪಾತಿ. ಗೆಸ್ಟ್ಗೆ ರೋಸ್ಟ್ ಮಾಡ್ಬಾರ್ದು ಅಂತ ಸುಮ್ಮನೆ ಇದೀನಿ. ಗೆಸ್ಟ್ಗಳಿಗೆ ಕರ್ಸ್ಬಿಟ್ಟು ರೋಸ್ಟ್ ಮಾಡ್ಬಾರ್ದು ಅಂದ್ರೆ ಸುಮ್ಮನೆ ಇದೀನಿ. ಅಂದ್ರೆ ಯಾವ ತರ? ಅಂದ್ರೆ ನೀವು ಹೇಳಿದ್ರಿ ಅಲ್ವಾ ಏನ್ ಮಾಡಕ್ ಬರ್ತದೆ ಅಂದ್ರೆ ಬೇಸಿಕ್ ಮಾಮೂಲಿ ಅಂದ್ರಲ್ಲ, ಅದೇ ಏನ ಅಂದ್ರೆ ನೀವು ಮಾಡ್ತೀರಾ ಬಟ್ ಯಾರು ತಿನ್ಬಾರ್ದ. ಚೆನ್ನಾಗಿ ಮಾಡ್ತೀನಿ ಮತ್ತೆ ಹೇಳ್ಬೇಕು ತಾನೆ ಅದನ್ನ. ಬೇಸಿಕ್ ಆಗಿ ಮಾಡ್ತೀನಿ ಅಂದ್ರೆ ಅದೇ ಅರ್ಥ. ಅಂದ್ರೆ ನೀವು ಮಾಡ್ತೀರಾ. ಅದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಕೂಲಲ್ಲ ಕಾಲೇಜ್ ಟೈಮಲ್ಲಿ ಒಬ್ರು ಹೇಳಿದ್ರು, ಲೈಕ್ ಏನೋ ಚೆಸ್ ಏನೋ ಆಡ್ತಿದ್ವಿ, ಅದೇ ಪಾರ್ಟ್ನರ್ಸ್ ಬೇಕಲ್ಲ ಆಡಕ್ಕೆ. ನಾನು ಒಬ್ಬನ ಕೇಳಿದ್ಬಿಟ್ಟು, ಮಗ ಆಡ್ತೀನೋ ಬರುತ್ತೇನೋ ನಿಂಗೆ ಅಂದ್ರೆ, ಅದೇ ಬೇಸಿಕ್ ಸ್ವಲ್ಪ ನಾರ್ಮಲ್ ಆಗಿ ಬರುತ್ತೆ ಸ್ಟಾರ್ಟಿಂಗ್ ಅಂತ. ನಾನು ಹೋಗೇ ಬಿಡು ಅಂದೆ. ಆಯ್ತು ಬಿಡು ಬೇಡ ಅನ್ನತಾರ. ಯಾಕೋ ಅಂತಂದ್ರೆ ಅರ್ಥ ಆಯ್ತು ನನಗೆ ಅಂತಂದ್ರೆ. ಏನ್ ಅರ್ಥ ಆಯ್ತು? ಅದೇ ಆಡಕ್ ಬರುತ್ತೆ, ಗೆಲ್ಲಕ್ ಬರಲ್ಲ. ಸೊ ಆತರ ನೀವು ಮಾಡ್ತೀರ ತಿನ್ಬಾರ್ದು ಬೇಸಿಕ್ ಅಂದ್ರೆ. ಇಲ್ಲ ನಾನ್ ಚೆನ್ನಾಗೇ ಅಡ್ಗೆ ಮಾಡ್ತೀನಿ. ನಿಮಗೂ ಬರುತ್ತಾ ಅಡ್ಗೆ ಮಾಡೋದಕ್ಕೆ? ಏನೇನ್ ಮಾಡ್ತೀರಾ? ನಾನು ಎಲ್ಲ ಮಾಡ್ತೀನಿ, ನಾನು ಇಲ್ಲಿರೋದು ಮಾಡ್ಬಿಡ್ತೀನಿ ಬೇಕಾದ್ರೆ. ಹೌದಾ? ಕುಕಿಂಗ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ನಿಮ್ಗೆ? ನಂಗೆ ತುಂಬಾ, ನನಗೆ ಮಾಡ್ಕೊಂಡು ತಿನ್ನಕ್ಕೂ ತುಂಬಾ ಇಷ್ಟ ಆಗುತ್ತೆ, ಲೈಕ್ ಮಾಡ್ಕೊಡಕ್ಕೂ ಇಷ್ಟ. ಬಟ್ ಅಷ್ಟೇ, ಲೈಕ್ ಸುಮ್ನೆ ಏನೋ ಮಾಡೋರೆ ತಿನ್ಬಿಟ್ಟು ಫುಡ್ ತರ ತಿನ್ನೋ ತರ ಅಲ್ದಿರ ಎಂಜಾಯ್ ಮಾಡ್ಕೊಂಡು ತಿಂದ್ರೆ ನಾನು ಇನ್ನ ಪ್ರೀತಿಯಿಂದ ಸ್ವಲ್ಪ ಪ್ರೀತಿ ಎಲ್ಲ ಹಾಕ್ಬಿಟ್ಟು ಟೇಸ್ಟಿ ಆಗಿ ಮಾಡ್ತೀನಿ. ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೆ ಅಲ್ವಾ, ಅಲ್ಲೆಲ್ಲ ಮಾಡಿದ್ದೆ. ಆಕ್ಚುಲಿ ಅದು ಒಂದು ವಿಡಿಯೋ ಮಾಡ ಬಿಡಿ. ಈಗ ಜಸ್ಟ್ ಯಾರೋ ಮಾಡಿರೋ ತಿಂತಿದೀವಲ್ಲ, ಒಂದ್ಸಲಿ ನಾನೇ ಮಾಡ್ಕೊಂಡು ನನ್ ಫುಡ್ನೇ ಯಾರಿಗಾದ್ರು ಗಿಫ್ಟ್ ಇಡೋಣ ಮಾಡೋಣ. ಒಳ್ಳೆ ಐಡಿಯಾ. ಏನ್ ಅಡ್ಗೆ ಮಾಡೋಣ ಅಂತ ಪ್ಲಾನ್ ಮಾಡ್ತೀರಾ? ನಾನ್ ವೆಜ್ ಅವ್ರನ್ನೇ ಕರ್ಕೊಂಡ್ಬಂದು ನಾನ್ ವೆಜ್ ಮಾಡ್ತೀನಿ. ನಾನ್ ವೆಜ್ ಇಷ್ಟ. ಓಕೆ. ಸೊ ಸ್ವೀಟ್ಸ್ ಎಲ್ಲ ಏನ್ ಮಾಡ್ತೀರಾ ನೀವು? ನಾನು ಅಂದ್ರೆ ನಾನು ಅವೆಲ್ಲ ಟ್ರೈ ಮಾಡಿಲ್ಲ, ಬಟ್ ಮಾಡ್ಬೇಕು ಅಂದ್ರೆ ಮಾಡ್ತೀನಿ. ಜಾಮೂನ್ ಟ್ರೈ ಮಾಡಿದ್ರಾ ಯಾವತ್ತಾದ್ರೂ? ಅಂದ್ರೆ ಅದು ಕಂಪ್ಲೀಟ್ ನಾನು ಒಬ್ಬನೇ ಮಾಡಿಲ್ಲ, ಅಮ್ಮ ಮಾಡ್ತಿರ್ತಾರಲ್ಲ ಅವಾಗ ಹೆಲ್ಪ್ ಮಾಡ್ತಾರ. ಬಟ್ ಈ ನಾನ್ ವೆಜ್ ಎಲ್ಲ ನಾನು ಕಿಚನ್ ಅವ್ರನ್ನ, ಅಮ್ಮ ನೀವು ಈಚೆ ಹೋಗ್ರಿ ನಾನು ಮಾಡ್ಕೊತೀನಿ ಅಂತ ನಾನು ಹೆಲ್ಪ್ ತಗೊಳಲ್ಲ. ನಾನು ಅಡ್ಗೆ ಮಾಡಲ್ಲ. ಇದೆಲ್ಲ ನಾನೇ ಖಾಲಿ ಮಾಡ್ದೆ ನೋಡಿ. ಫಿನಿಶ್. ನಮ್ಗೆ ಅದೇ ಬೇಕಾಗಿತ್ತು. ನಮ್ಗೆ ಎಷ್ಟು ಕೊಟ್ಟಿರೋ ಫುಡ್ ನ ಸವಿಬೇಕು ಅಷ್ಟೇ. ಕನ್ನಡ ಎಂಜಾಯ್ ಮಾಡ್ಕೊಂಡ್ ತಿಂದ್ರೆ ಅದೇ ಖುಷಿ ನಮ್ಗೂ. ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ನ ಈ ತರ ಕರೆದಾಗ ಹೇಗೆ ಅನ್ನಿಸ್ತು? ನನ್ ವಿಡಿಯೋಸ್ ನೀವು ನಿಮ್ದು ಮಾಡಾದ್ಮೇಲೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮನೆಗೆ ಹೋಗಿ ನಾನ್ ವಿಡಿಯೋಸ್ ಎಲ್ಲ ನೋಡಿರ್ತೀರಲ್ವಾ, ಅದನ್ನ ನೋಡಿ ಏನ್ ಅನ್ನಿಸ್ತು? ಅಂದ್ರೆ ಯೂಶಲ್ ಆಗಿ ಯಾವಾಗ ನಾನೇ ಮಾಡ್ತಿರ್ತೀನಿ, ನೀವ್ ಬೇಕಾದ್ರೆ ಅದೇ ನನ್ ಶೋ ನಾನೇ ಮಾತಾಡ್ಬೇಕು ಅಂತೇನಿಲ್ಲ. ಅಂದ್ರೆ ಹೇಳಕ್ ಆಗ್ದಿರ ಕ್ವಶನ್ ಕೇಳಿದ್ರೆ ಅವಾಗ ಉಲ್ಟಾ ಹೊಡಿತೀನಿ, ನನ್ ಶೋ ನಾನ್ ಕ್ವಶನ್ ಕೇಳ್ಬೇಕು ಅಂತ. ಬಟ್ ಕೇಳೋರ್ಗು ಕೇಳಿಲ್ಲ. ಯಾಕಂದ್ರೆ ಫಸ್ಟ್ ಶೋ ಅಲ್ವಾ, ಅಪ್ಲೋಡ್ ಮಾಡ್ತಾ ಬೇಕಾದ್ರೆ ಜನ ಕೇಳ್ತಾರೆ ಕ್ವಶನ್. ಅದಕ್ಕೆ ಅವಾಗ ನೆಕ್ಸ್ಟ್ ಟೈಮ್ ಇಂದ ಒಂದು ಪೋಲ್ ಎಲ್ಲ ಹಾಕ್ಬಿಟ್ಟು ಈ ತರ ಎಷ್ಟು ಬರ್ತಿದ್ದಾರೆ, ಅವ್ರಿಗೆ ಏನೇನ್ ಕ್ವಶನ್ ಕೇಳ್ಬೇಕು ಅನ್ಕೋತಿದ್ದೀರಾ, ಆಡಿಯನ್ಸ್ ಪೋಲ್ ಅಂತ ಮಾಡ್ಬೋದು. ಹೇಳಿ. ಹೇಳ್ಬೇಕು ನೀವು. ಅಲ್ಲ, ಅದೇ ವಿಡಿಯೋಸ್ ಎಲ್ಲ ನೋಡುವಾಗ ಏನ್ ಅನ್ನಿಸ್ತು ಅಂತ ಹೇಳಿದೆ. ಚೆನ್ನಾಗಿದೆ ಅನಿಸ್ತು, ಹಾರ್ಡ್ ವರ್ಕ್ ಮಾಡ್ತಿದ್ರಾ ಅನಿಸ್ತು.
ನೋಡ್ರಿ. ಆಮೇಲೆ ಇನ್ನು ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇದ್ರ ಅದೇ ಗರ್ಲ್ಸ್ ಅದ ನೋಡ್ರಿ, ಒಂದ್ ಹುಡುಗಿಯನ್ನ ಕೇಳಿದ್ರೆ ಎಷ್ಟು ಪಾಸಿಟಿವ್ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಏನೇನಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ತೋರಿಸ್ತೀರಾ, ಲೈಕ್ ವ್ಯಕ್ತಿನಾಗಿರ್ಬೋದು ಏನಾದ್ರು. ಇನ್ನು ಬ್ಯೂಟಿಫುಲ್ ಹಾ, ಆಗಿ ತೋರಿಸ್ತಾ ಎಷ್ಟ್ ಚೆನ್ನಾಗಿ ಇದ್ದೀರಾ. ಹೇಳಿದ್ರು. ನೀವು ಅಂದ್ರೆ ನೀವೇ ಸಪೋರ್ಟ್ ಮಾಡಿರೋದು ಭಯಂಗಿಲ್ಲ ಅಲ್ವಾ? ಸಾರಿ ನೀವು ಅಂದ್ರೆ ನೀವೇ ಸಪೋರ್ಟ್ ಮಾಡಿರೋದು ಭಯಂಗಿಲ್ಲ ಅಲ್ವಾ? ಸಾರಿ ಯಾರೋ ಇವನು ನಮ್ಗೆ ಬೈತಾನೆ ಅನ್ಕೊಂಡ್ಬೇಡ್ದೆ, ಅಂದ್ರೆ ಬೈಯೋರಿಗೆ ಹೇಳ್ದೆ. ನಿಮ್ಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ ನೀವು ವರ್ಕ್ ಮಾಡ್ತಾ ಇದೀರಾ, ಸೊ ಇಷ್ಟೋ ಜನ ಡೇ 1 ಇಂದ 0 ಫಾಲೋವರ್ಸ್ ಇಂದ ಇಷ್ಟೋ ಜನ ಬಂದು ಫಾಲೋ ಮಾಡ್ತಾ ಇದಾರೆ. ನನ್ಗೆ ಆಕ್ಚುಲಿ ನಾನು ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹ್ಮ್ ಡೇ 1 ಹ್ಮ್ ನನ್ಗೆ ಯಾವ ಸ್ಕಿಲ್ ಇದೆಯೋ ಇವತ್ತು ನಂಗೆ ಅದೇ ಸ್ಕಿಲ್ ಇದೆ. ಸ್ವಲ್ಪ ಚಿಕ್ಕ ಚಿಕ್ಕ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಹೊಸ ವಿಷಯ ತಿಳ್ಕೊಂಡಿರ್ಬೋದು. ಹ್ಮ್ ಡೇ 1 ಯಾವ್ದು ಸ್ಕಿಲ್ ಇದೋ ಅದೇ ಇದೆ, ಅವಾಗ ಯಾವ ಕ್ಯಾರೆಕ್ಟರ್ ಇದೆಯೋ ಅದೇ ಕ್ಯಾರೆಕ್ಟರ್ ಇದೆ ನನ್ನ ಹತ್ರ. ಸೊ ಅವಾಗ ನಾನು ಲೈಕ್ ಇದು ನನ್ ಕೆಲ್ಸ ಏನ್ ಮಾಡ್ತೀನಿ ಈಗಲೂ ಅದೇ ಮಾಡ್ತಿದ್ದೀನಿ. ಸೊ ನನ್ ಪ್ರಕಾರ ನನ್ಗೇನ್ ಡಿಫರ್ ಏನ್ ಆಗಿಲ್ಲ. ಸೊ ನಾನು ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಓಕೆ. ಅಂಡ್ ಆಕ್ಚುಲಿ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ, ಹ್ಮ್ ನಾನ್ ಲೈಕ್ ಫಾಲೋವರ್ಸ್ ಕಡೆ ನೋಡಕ್ ಹೋಗ್ದಿರಾ ಹ್ಮ್ ನನ್ ಪಾಡಂಗ್ ನಾನು ವಿಡಿಯೋಸ್ ಮಾಡ್ಕೊಂಡು ಹಾಗೆ ಒಳ್ಳೊಳ್ಳೆ ನ್ಯೂಸ್ ಬರ್ತಿತ್ತು. ಹ್ಮ್ ಹೋಗಿ 100K ಆಯ್ತು ಅನ್ನೋ ಟೈಮಲ್ಲೇನೆ ಈಗ ಸ್ವಲ್ಪ